ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಶ್ರೀರಾಮುಲುಗೆ ಶುರುವಾಗುತ್ತಾ ಕೋವಿಡ್ ಸಂಕಷ್ಟ. ಹಗರಣದ ತನಿಖಾ ವರದಿಯ ಕೆಲ ಅಂಶವನ್ನ ಈಗಾಗಲೇ ಪ್ರಕಟಣೆ ಮಾಡಲಾಗಿದೆ. ಜಸ್ಟಿಸ್ ಕುನ್ನಾ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ವರದಿಯಿಂದ ಬಿಎಸ್ ಯಡಿಯೂರಪ್ಪ ಹಾಗೂ ಶ್ರೀರಾಮುಲುಗೆ ಸಂಕಷ್ಟ ಎದುರಾಗುತ್ತಾ? ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಕಿಡಿಕಾರಿದ್ದಾರೆ. ಅವರು ಜನರ ಜೀವನ ಉಳಿಸೋದನ್ನ ಬಿಟ್ಟು ಹಣ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಮೋದಿ ಅವೈಜ್ಞಾನಿಕ ಭಾವನೆಯನ್ನ ಹಬ್ಬಿಸಿದ್ರು. ತಾಲಿ ಬಜಾವ್ ದೀಪ್ ಚಲಾವ್ ಇವೆಲ್ಲ ಮಾಡ್ತಾ ಇದ್ದಿದ್ದು ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ. ಬಿಜೆಪಿಯವರು ಹೆಣದ ಮೇಲೆ ಹಣ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. 18/3/2020 416.48 ಕೋಟಿ ಔಷಧಿ ಕಿಟ್ಗೆ ಅನುಮೋದನೆ ಕೊಡ್ತು. ಚೀನಾದಿಂದ ಕೊಟೇಶನ್ ತರಿಸಿದ್ದೇವೆ, ಅದಕ್ಕೆ ಇಷ್ಟು ಹಣ ಆಗುತ್ತೆ ಅಂತ ಹೇಳಿದ್ರು. ಚೀನಾ ಹಾಂಗ್ಕಾಂಗ್ ಕಂಪನಿಯ ಬಿಗ್ ಫಾರ್ಮಸಿ ಹೇಳಿದ ಹಾಗೆ ಹಣ ಫಿಕ್ಸ್ ಮಾಡಿದ್ರು. ರಾಜ್ಯ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪವನ್ನ ಮಾಡಿದ್ದಾರೆ. ಕುನ್ನಾ ಅವರ ವರದಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಆ ವರದಿಯಲ್ಲಿ ಸಾಕಷ್ಟು ಅಂಶಗಳು ಈಗಾಗಲೇ ಬೆಳಕಿಗೆ ಬಂದಿದ್ದಾವೆ. ಹೀಗಾಗಿ ಮೋದಿ ವಿರುದ್ಧ ಇರ್ಬೋದು, ಅದೇ ರೀತಿಯಾಗಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನೆಲ್ಲ ಹಗರಣ ಮಾಡಿತ್ತೋ ಅದ್ರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ನಿನ್ನೆ ಒಂದು ಏನು ಜಸ್ಟಿಸ್ ಕುನ್ನಾ ಅವರ ಮೈಕಲ್ ಕುನ್ನಾ ಅವರ ರಿಪೋರ್ಟ್ ಕೆಲವು ಅಂಶ ಬಂದಿದೆ, ಅಧ್ಯಯನ ಮಾಡಿದೆ. ಬಹಳ ಸರಳವಾಗಿ ತಮಗೆ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾವ ರೀತಿ ಯಡಿಯೂರಪ್ಪನವರು, ಶ್ರೀರಾಮುಲು ಅವರು ಮತ್ತೆ ಇಡೀ ಬಿಜೆಪಿ ಸರ್ಕಾರ ಹೆಣದ ಮೇಲೆ ಹಣ ಮಾಡಿದ್ರ ಅಂದ್ಬಿಟ್ಟು ಇಲ್ಲಿ ಸಾಕ್ಷಿ ಇದೆ. ಸ್ನೇಹಿತರೆ, 17/3/2020 ಸರ್ಕಾರ, ಬಿಜೆಪಿ ಸರ್ಕಾರ, ಅಂದಿನ ಬಿಜೆಪಿ ಸರ್ಕಾರ 416.48 ಕೋಟಿ 416.48 crores worth of drugs, chemicals, medical equipments and consumables, ಔಷಧಿಗಳಿರ್ಬೋದು, ಕಿಟ್ಗಳಿರ್ಬೋದು, ಬೇರೆ ಬೇರೆ ಏನೇನು ಉಪಕರಣಗಳು ಬೇಕಾಗ್ಬೋದು, ಅದಕ್ಕೆ ಅನುಮೋದನೆ ನೀಡ್ತಾರೆ. 2117.53 ಅಮೌಂಟ್ ಯಾಕೆ ಫಿಕ್ಸ್ ಮಾಡ್ತಾರೆ ಅಂತ ಪ್ರಶ್ನಿಸ್ಬೋದು ತಾವು. ಈ 2000ನೇ ಯಾಕೆ, 2100 ಯಾಕೆ, 1000 ಯಾಕಿಲ್ಲ, 500 ಯಾಕಿಲ್ಲ ಅಂತ. ಇದ್ರ ಹಿನ್ನೆಲೆ ಏನಂದರೆ, ಒಂದು ಇಮೇಲ್ ಯಾರಿಂದ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಒಂದು ಇಮೇಲನ್ನು ಇವರು ಸೈಟ್ ಮಾಡ್ತಾರೆ. ಏನಂತ ಹೇಳ್ತಾರೆ ಆ ಇಮೇಲ್ನಲ್ಲಿ ಅಂದರೆ, ಚೈನಾನಲ್ಲಿ ಬಿಗ್ ಫಾರ್ಮಸ್ಯೂಟಿಕಲ್ಸ್ ಅಂತ ಒಂದು ಕಂಪನಿ ಇದೆ, ಮತ್ತು DHB ಫಾರ್ಮಸ್ಯೂಟಿಕಲ್ಸ್ ಹಾಂಗ್ಕಾಂಗ್ ಅಂತ ಒಂದು ಕಂಪನಿ ಇದೆ. ಇವರ ಕೊಟೇಶನ್ಸನ್ನು ನಾವು ತರಿಸಿದ್ದೇವೆ. ಅವ್ರ ಪ್ರಕಾರ ಇದು 2117.53 ರೂಪಾಯಿ ಆಗ್ತದೆ ಅಂದ್ಬಿಟ್ಟು. ಅಂದರೆ ನಾನು ಹೋಗಿ ವೆಂಡರ್ ಹತ್ರ ಕೇಳ್ತಾ ಇದ್ದೀನಿ, ನೀನು ಯಾವ ರೇಟಿಗೆ ಮಾರ್ತಾ ಇದೆಯಪ್ಪ, ನೀನು ನನಗೆ ಹೇಳು, ನಾನು ಅದೇ ರೇಟಿಗೆ ಖರೀದಿ ಮಾಡ್ತೀನಿ. ಪ್ರೈಸ್ ಡಿಸ್ಕವರಿ ಆಗಿಲ್ಲ, ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡಿಲ್ಲ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೂ ಹೋಗಿಲ್ಲ, ಅವ್ರು ಅನಲೈಸೇ ಮಾಡ್ಲಿಕ್ಕೆ ಹೋಗಿಲ್ಲ. ಇವ್ರು ಯಾರೋ ಮಹಾನ್ ಪುರುಷರು ಚೈನಾದವರು, ಬಿಗ್ ಫಾರ್ಮಸ್ಯೂಟಿಕಲ್ಸು, DHB ಫಾರ್ಮಸ್ಯೂಟಿಕಲ್ ಹಾಂಗ್ಕಾಂಗ್ ಅವ್ರು ಹೇಳಿದ ತಕ್ಷಣ ಇವರು ಅದೇ ದರವನ್ನು ಫಿಕ್ಸ್ ಮಾಡ್ತಾರೆ. ಆವಾಗ ಅಂದಿನ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಅವರು ಡೈರೆಕ್ಟ್ ಆರ್ಡರ್ ಅವರು ಅನುಮೋದನೆ ಕೊಡ್ತಾರೆ, ಇಂಥವರಿಗೆ ಕೊಡಲೇಬೇಕು ಅಂತ. ಯಾರಿಗೆ? DHB ಗ್ಲೋಬಲ್ ಹಾಂಗ್ಕಾಂಗ್ ಈ ಕಂಪನಿಗೆ ನೀವು 1 ಲಕ್ಷ PPE ಕಿಟ್ ಕೊಡಿ, ನೀವು 1 ಲಕ್ಷ PPE ಕಿಟ್ ಕೊಡಿ. ಪ್ರತಿ ಒಂದು PPE ಕಿಟ್ಟಿಗೆ 2117.53 ವೆಚ್ಚಕ್ಕೆ ಕೊಡಿ. 1 ಲಕ್ಷ ಅಂದರೆ ಎಷ್ಟಾಯಿತು? ಅಂದಾಜು 21.18 ಲಕ್ಷ ರೂಪಾಯಿ ಆಯಿತು ಅಂದಾಜು. ನಿನ್ನೆ ಒಂದು ಏನು ಜಸ್ಟಿಸ್ ಕುನ್ನಾ ಅವರ ಮೈಕಲ್ ಕುನ್ನಾ ಅವರ ರಿಪೋರ್ಟ್ ಕೆಲವು ಅಂಶ ಬಂದಿದೆ, ಅಧ್ಯಯನ ಮಾಡಿದೆ. ಬಹಳ ಸರಳವಾಗಿ ತಮಗೆ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾವ ರೀತಿ ಯಡಿಯೂರಪ್ಪನವರು, ಶ್ರೀರಾಮುಲು ಅವರು ಮತ್ತೆ